ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ಕೈಗೊಂಡಿರುವಂತಹ ಚಳುವಳಿ ಏನಿದೆಯಲ್ಲ, ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ಪ್ಲಸ್ ಸೋನಂ ವಾಂಗ್ಚುಕ್ ಅವರ ಉಪವಾಸದ ಮೂಲಕ ಆ ಒಂದು ಹೋರಾಟ ದೊಡ್ಡ ಚಳುವಳಿಯಾಗಿ ಮಾರ್ಪಟ್ಟು ಇಡೀ ದೇಶಕ್ಕೆ ವ್ಯಾಪಿಸ್ತು. ಕೇವಲ ದೆಹಲಿಯ ಜಂತರ್ ಮಂತರ್ ಮಾತ್ರ ಅಲ್ಲ, ಬೇರೆ ಬೇರೆ ನಗರಗಳಿಗೂ ವ್ಯಾಪಿಸ್ತು. ಬೆಂಗಳೂರಿನಲ್ಲಿಯೂ ಸಹ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ದೇಶದಾದ್ಯಂತ ನಡೀತಾ ಇದೆ. ಸೊ ಈ ಪ್ರತಿಭಟನೆಗಳ ಮೂಲಕ, ಈ ಚಳುವಳಿಯ ಮೂಲಕ ಪಾಸಿಟಿವ್ಗಳನ್ನ ತೆಗೆದುಕೊಳ್ಳೋದಾದ್ರೆ ಅತಿ ದೊಡ್ಡ ಪಾಸಿಟಿವ್ಗಳು ಅದು ಯೂತ್ ಪವರ್, ವಿಲ್ ಪವರ್. ಈ ದೇಶದ ಯುವ ಜನತೆ, ಜನ್ ಝಿ ಅಂತ ಏನ್ ಕರೀತಾರೆ, ಆ ಜನ್ ಝಿ ತೋರಿಸಿದ ಧೈರ್ಯದ ಮುಂದೆ ಯಾವ ಸರ್ಕಾರವೂ ಸಹ ಮಂಡಿ ಊರಲೇಬೇಕು ಅನ್ನೋದನ್ನ ಸಾಬೀತುಪಡಿಸಿದಂತಹ ಒಂದು ಹೋರಾಟ ಇದು. ಈಗಲೂ ನಡೀತಾ ಇದೆ. ಆದ್ರೆ ದಿಕ್ಕುಗಳು ಒಂದೊಂದು ದಿನಕ್ಕೆ ಒಂದೊಂದು ಕಡೆಗೆ ಹೋಗ್ತಾ ಇದ್ದಾವೆ. ಬಟ್ ಈಗ ನಡೆದಿರುವಂತಹ ಪ್ರತಿಭಟನೆಗಳು, ಚಳುವಳಿಗಳ ಮೂಲಕ ನಾವು ಕಂಡುಕೊಂಡಂತಹ ಒಂದು ದೊಡ್ಡ ವಿಚಾರ ಅಂದ್ರೆ, ನಾನು ಹೇಳದಂಗೆ ಯೂತ್ ಪವರ್, ಅವರ ಧೈರ್ಯ ಮತ್ತು ಅವರ ಕಮಿಟ್ಮೆಂಟ್. ಸೊ ಅದಕ್ಕೆ ಒಂದು ಉದಾಹರಣೆಯಾಗಿ ಮುಂಬೈನಲ್ಲಿ ಮೊನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಒಂದು ಮಹಿಳೆ, ಒಂದು ಯುವತಿ ಒಂದಿಡೀ ಪೊಲೀಸ್ ವ್ಯಾನ್ ಅನ್ನ ಒಂಟಿಯಾಗಿ ನಡು ರಸ್ತೆಯಲ್ಲಿ ತಡೆದು ಅಕ್ರಮವಾಗಿ ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗ್ತಿದ್ದಂತಹ ಎಲ್ಲ ಹೋರಾಟಗಾರರನ್ನು ಸಹ ಬಿಡುಗಡೆಗೊಳಿಸಿಕೊಂಡು ಹೋದಳು. ಒಂದೇ ಒಂದು ಮಹಿಳೆ, ಒಂದೇ ಒಂದು ಯುವತಿ, ಒಂದೇ ಕೈಯಲ್ಲಿ ವ್ಯಾನ್ ಅನ್ನ ಹಿಡಿದು ತಡೆದು ಮುಂದಕ್ಕೆ ಬನ್ನಿ ನೋಡೋಣ ಅಂತ ಹೇಳಿ ತೋರಿಸಿದ ಸಾಹಸ ಮತ್ತು ಧೈರ್ಯ ಇದೆಯಲ್ಲ, ಅದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಹಾಗಾದ್ರೆ ಯಾರು ಆ ಯುವತಿ? ಏನ್ ನಡೀತು ಅವತ್ತು? ಹೇಗೆ ಆಕೆ ಅಷ್ಟೂ ಜನರನ್ನ, ಒಂದು ವ್ಯಾನ್ ತುಂಬಾ ತುಂಬಿದ್ದಂತಹ 50-60 ಹೋರಾಟಗಾರರನ್ನ ನಡು ರಸ್ತೆಯಲ್ಲಿ ಅಷ್ಟು ಪೊಲೀಸರ ನಡುವೆ ನಿಲ್ಲಿಸಿ ಬಿಡಿಸಿಕೊಂಡು ಹೋದಳು? ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಬೇರೆ ನಗರಗಳಿಗೂ ಸಹ ವ್ಯಾಪಿಸ್ತು. ಮುಂಬೈಗೂ ಹೋಯ್ತು, ಪಟ್ನಾಗೂ ಹೋಯ್ತು. ಪಟ್ನಾದಲ್ಲಿ ನಾವು ಬಿಹಾರಿಗಳು ಅಂದ್ರೆ ಭಿನ್ನವಾದ ಜನ, ನಮ್ಮನ್ನ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ ಜನ್ಜಿ ನಾನಾ ಪ್ರಕಾರವಾಗಿ ಅಲ್ಲಿ ತೋರಿಸ್ತು. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಹೇಗೆ ಬಿಹಾರದ, ಅದರಲ್ಲೂ ಪಟ್ನಾದ ಯುವ ಜನತೆ ಅಲ್ಲಿನ ಪೊಲೀಸರಿಗೆ ತಮಾಷೆಯಿಂದ ಹಿಡಿದು ಗಂಭೀರವಾಗಿಯೂ ಸಹ ಸೋಲನ್ನ ಉಣಿಸಿದ್ರು. ಪ್ರತಿಭಟನಾಕಾರರದೇ ಮಾತು ನಡೀತು ಅಲ್ಲಿ. ಅವರ ಕಾರ್ಯಚಟುವಟಿಕೆನೇ ಹೈಲೈಟ್ ಆಯ್ತು. ಪೊಲೀಸರು ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ಅದೇ ರೀತಿ ಮುಂಬೈನಲ್ಲೂ ಸಹ ಮೊನ್ನೆ ಪ್ರತಿಭಟನೆಗಳು ನಡೀತು. 27 ವರ್ಷದ ರಿಯಾ ಆಹಿರ್ ಅನ್ನುವಂತಹ ಯುವತಿ ಕೇಂದ್ರ ಬಿಂದು ಆಗೋದ್ಲು ಆ ಪ್ರತಿಭಟನೆಯಲ್ಲಿ. ಏನಾಯ್ತು? ಪ್ರತಿಭಟನೆಗಳು ನಡೀತಾ ಇದ್ದಿದ್ದು ಶಿವಾಜಿ ಪಾರ್ಕ್, ದಾದರ್ ಪ್ರದೇಶದಲ್ಲಿರುವಂತಹ ಶಿವಾಜಿ ಪಾರ್ಕ್ ನಲ್ಲಿ ಪ್ರತಿಭಟನೆಗಳು ನಡೀತಾ ಇತ್ತು. ಅದು ಇಡೀ ಬೀದಿಗಳಿಗೆ ವ್ಯಾಪಿಸ್ಬಿಡ್ತು. ಯಾಕಂದ್ರೆ ಜನ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ರು, ಮೆರವಣಿಗೆ ಹೊರಟಿದ್ರು. ಸೊ ಇಂತಹ ಸಂದರ್ಭದಲ್ಲಿ ನೀವು ಜಂತರ್ ಮಂತರ್ನಲ್ಲಿ ನೋಡಿದ ಹಾಗೇನೆ ಮಹಾರಾಷ್ಟ್ರದಲ್ಲಿಯೂ ಸಹ ಪೊಲೀಸರು ತಮ್ಮ ಕ್ರೌರ್ಯವನ್ನು ಮೆರೆಯೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು. ವಾಟರ್ ಕ್ಯಾನನ್ಸು, ಅಶ್ರುವಾಯು, ಪೊಲೀಸು, ಲಾಠಿ ಎಲ್ಲವೂ ಸಹ ಸಿದ್ಧವಾಗಿದ್ವು. ಸೊ ಮುಂಬೈನಲ್ಲೂ ಸಹ ಸಣ್ಣ ಪುಟ್ಟ ಲಾಠಿ ಚಾರ್ಜು, ಅಶ್ರುವಾಯು, ನೀರು ಎಲ್ಲವೂ ಸಹ ಪ್ರಯೋಗ ಆಯಿತು. ಆದರೂ ಸಹ ಯುವ ಜನತೆ ತಗ್ಗಲಿಲ್ಲ, ಬಗ್ಗಲಿಲ್ಲ, ಜಗ್ಗಲಿಲ್ಲ. ಅವರು ತಮ್ಮ ಹೋರಾಟವನ್ನ ನಡೆಸಿದ್ರು. ಇದರ ನಡುವೆ ಒಂದಷ್ಟು ಜನರನ್ನ ವಶಕ್ಕೆ ಪಡೆಯೋದು ಪೊಲೀಸರ ವಾಡಿಕೆ. ಸೊ ಒಂದಷ್ಟು ಜನರನ್ನ ವಶಕ್ಕೆ ಪಡೆದು ಅಲ್ಲಲ್ಲಿ ಅವರವರಿಗೆ ನಿಯೋಜಿತವಾದಂತಹ ಪೊಲೀಸ್ ಸ್ಟೇಷನೋ, ಗ್ರೌಂಡೋ, ಇನ್ಯಾವುದೋ ಕಟ್ಟಡನೋ ಅಲ್ಲಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳು ನಡೀತಿರಬೇಕಾದ್ರೆ ಒಂದು ವ್ಯಾನ್ ನಲ್ಲಿ ಸುಮಾರು 50-60 ಜನರನ್ನು ತುಂಬಿಸ್ಕೊಂಡು ಒಂದು ವ್ಯಾನ್ ಹೋಗ್ತಾ ಇತ್ತು. ಹೋಗ್ತಾ ಇದ್ದಂತಹ ವ್ಯಾನಿಗೆ ಒಂದು ಯುವತಿ ಅಡ್ಡ ಬರ್ತಾರೆ. 27 ವರ್ಷದ ಯುವತಿ, ನಾನು ಹೇಳಿದ್ನಲ್ಲ, ರಿಯಾ ಆಹಿರ್ ಅಂತ ಆಕೆಯ ಹೆಸರು. ಆಕೆಯ ವಯಸ್ಸು 27 ವರ್ಷ. ಆಕೆ ಒಂದು ಆರ್ಟಿಸ್ಟು ಹೌದು, ಆಕ್ಟರು ಹೌದು, ಮಾಡೆಲ್ ಸಹ ಹೌದು, ಮತ್ತು ಅವರದೇ ಆದಂತಹ ಒಂದು ಬಿಸಿನೆಸ್ ಇದೆ. ಉದ್ಯಮಿಯಾಗಿ ಅವರು ಜೀವನ ನಡೆಸ್ಕೊಳ್ತಿದ್ದಾರೆ. ಆ ಒಂಟಿ ಮಹಿಳೆ ಆ ವ್ಯಾನಿಗೆ ಅಡ್ಡ ನಿಂತು ಎರಡೂ ಕೈಗಳನ್ನ ವ್ಯಾನ್ ಮೇಲಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ನಿಂತ್ಕೊಂಡ್ಬಿಟ್ರು. 1 ಇಂಚು ಮುಂದಕ್ಕೆ ಜರುಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಮುಂದಕ್ಕೆ ಜರುಗಿಸಂಗಿದ್ರೆ ಜರುಗಿಸಿ, ನನ್ನ ಮೇಲೆ ಹತ್ತಿಸ್ಬೇಕು ಅನ್ನುವ ಧೈರ್ಯವಾಗಿ ಪಟ್ಟು ಹಿಡಿದು ಆಕೆ ನಿಂತ್ಕೊಂಡ್ರು. ನಿಂತ್ಕೊಂಡು ಪೊಲೀಸರಲ್ಲಿ ಕೇಳಿದ ಪ್ರಶ್ನೆ ಒಂದೇ: ಯಾಕೆ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ? ಯಾಕೆ ವಶಕ್ಕೆ ಪಡೆದಿದ್ದೀರಿ? ಅವ್ರು ಮಾಡಿರೋ ಅಪರಾಧ ಏನು? ಹೋರಾಟ ಮಾಡೋದ್ ತಪ್ಪ?
ನೀಟ್ ಪೇಪರ್ ಲೀಕ್ ಆಗಿ 21 ಮಕ್ಕಳು ಸತ್ತು ಹೋದ್ರಲ್ಲ, ಅದರ ವಿರುದ್ಧ ಧ್ವನಿ ಎತ್ತೋದು ತಪ್ಪ? ಸರಿ, ಅದನ್ನು ತಪ್ಪು ಅನ್ನೋದೇ ಆದ್ರೂ ಸಹ ಅದಕ್ಕೊಂದು ಲೀಗಲ್ ಪ್ರೊಸೀಜರ್ ಇರ್ಬೇಕಲ್ಲ. ಆ ಲೀಗಲ್ ಪ್ರೊಸೀಜರ್ ಅಲ್ಲಿ, ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ? ವೇರ್ ಇಸ್ ದ ಅರೆಸ್ಟ್ ಮೆಮೋ? ಅರೆಸ್ಟ್ ಮೆಮೋ ಎಲ್ಲಿದೆ? ಸುಮ್ನೆ ನಿಮ್ ಪಾಡಿಗೆ ಬಂದು ಸಿಕ್ಕವ್ರನ್ನೆಲ್ಲ ವ್ಯಾನಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗೋದಿಲ್ಲ. ನಾನು ಈ ವ್ಯಾನ್ ಅನ್ನ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಕೆ ಸುಮಾರು ಹೊತ್ತು ಆ ವ್ಯಾನಿಗೆ ಕೈ ಕೊಟ್ಟೇ ನಿಂತ್ಕೊಂಡ್ರು. ಒಮ್ಮೆ ಎರಡೂ ಕೈಗಳನ್ನ ಕೊಟ್ಟು ವ್ಯಾನ್ ಅನ್ನ ಹಿಂದೆ ತಳ್ಳುವ ರೀತಿಯಲ್ಲಿ ನಿಂತ್ಕೊಂಡ್ರು. ಸ್ವಲ್ಪ ಹೊತ್ತು ಒಂದೇ ಕೈಯನ್ನ ಕೊಟ್ಟು ನಿಂತ್ಕೊಂಡ್ರು. ಅದು ಆ ಪೋಸು, ಆ ಫೋಟೋಗ್ರಾಫ್ ಇಡೀ ದೇಶದಲ್ಲಿ ವೈರಲ್ ಆಗೋಯ್ತು. ಒಂದು ಮಹಿಳೆ, ಸಿಂಗಲ್ ಮಹಿಳೆ ಅಷ್ಟು ದೊಡ್ಡ ವ್ಯಾನ್ ಅನ್ನ ತಡೆದು ನಿಲ್ಲಿಸಿ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ, ನಾನು ಮುಂದಕ್ಕೆ ಹೋಗೋಕೆ ಬಿಡಲ್ಲ ಅನ್ನೋದಿದೆಯಲ್ಲ, ಪ್ರಜಾಪ್ರಭುತ್ವದ ಬ್ಯೂಟಿ ಅದು. ಮತ್ತು ಯುವ ಜನತೆ ಶಕ್ತಿ, ಧೈರ್ಯ ಎಲ್ಲವೂ ಸಹ ಅಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ವ್ಯಾನ್ಗೆ ಮುಂದೆ ಹೋಗೋದಕ್ಕೆ ಧೈರ್ಯ ಸಾಲೇ ಇಲ್ಲ ವ್ಯಾನ್ ಡ್ರೈವರ್ಗೆ. ಕೊನೆಗೆ ಆಕೆಯ ಆ ಪಟ್ಟಿಗೆ ಹೆದರಿ ಅಥವಾ ಮಣಿದು ಅಷ್ಟೂ ಜನರನ್ನ ವ್ಯಾನಿಂದ ಬಿಡುಗಡೆಗೊಳಿಸಬೇಕಾಯಿತು ಪೊಲೀಸರಿಗೆ. ವ್ಯಾನ್ ತುಂಬಾ ಇದ್ರು ಜನ, ಪ್ರತಿಭಟನಾಕಾರರು ಎಲ್ಲರನ್ನು ಇಳಿಸ್ಬಿಟ್ರು. ಎಲ್ಲರೂ ಆರಾಮಾಗಿ ಹೋದ್ರು. ಮುಂಬೈನಲ್ಲಿ ಅದೊಂದು ದೊಡ್ಡ ಸುದ್ದಿ ಆಯ್ತು. ಹೋರಾಟದ ಸಂದರ್ಭದಲ್ಲಿ ಯುವ ಜನತೆ ತೋರಬೇಕಾದಂತಹ ಧೈರ್ಯ ಎಂಥದ್ದು, ಪೊಲೀಸರ ದೌರ್ಜನ್ಯದ ನಡುವೆ ನೀವು ತೋರಿಸಬೇಕಾದಂತಹ ಧೈರ್ಯ ಎಂಥದ್ದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಈ ರಿಯಾ ಆಹಿರ್ ನಿಂತ್ಕೊಂಡ್ರು ಅವತ್ತು. ಮತ್ತೆ ಇಡೀ ದೇಶದಲ್ಲಿ ಅವರ ಫೋಟೋ ಇವತ್ತು ಒಂದು ಧೈರ್ಯದ ಸಂಕೇತವಾಗಿ, ಯುವ ಜನತೆಯ ಧೈರ್ಯದ ಸಂಕೇತವಾಗಿ ನಿಂತ್ಕೊಳ್ತು. ಅದೇ ದಿನ ಇನ್ನೊಂದು ಘಟನೆಯು ಸಹ ಸಾಕಷ್ಟು ಸುದ್ದಿ ಮಾಡಿದೆ. ಒಂದು ವ್ಯಾನ್ ಅಲ್ಲಿ ಪ್ರತಿಭಟನಾಕಾರರನ್ನ ತುಂಬಿಕೊಂಡು ಹೋಗ್ತಿದ್ದಾರೆ. ಒಂದು ಯುವಕ ಟ್ರಾಫಿಕ್ ಅಲ್ಲಿ ನಿಂತಿದ್ದಂತಹ ಅಥವಾ ನಿಧಾನಕ್ಕೆ ಹೋಗ್ತಿದ್ದಂತಹ ವ್ಯಾನಿಗೆ ಹಿಂದ್ಗಡೆಯಿಂದ ಹೋಗಿ ಚಿಲ್ಕ ತೆಗೆದುಬಿಟ್ಟ. ಬಾಗಿಲ್ದು ಲಾಕ್ ಹಾಕಿರ್ಲಿಲ್ಲ. ಚಿಲ್ಕ ತೆಗೆದ ತಕ್ಷಣ ಒಳಗಡೆ ಇದ್ದಂತಹ ಎಲ್ಲ ಯುವಕರು ಜಿಗಿದು ಓಡ್ ಹೋದ್ರು. ಅದು ಸಹ ದೊಡ್ಡ ಸುದ್ದಿ ಆಯ್ತು. ಬಟ್ ಇದು ಈ ಮಹಿಳೆ, ಈ ಯುವತಿ ಅಲ್ಲಿ ನಿಂತ್ಕೊಂಡು ಇಡೀ ವ್ಯಾನ್ ಅನ್ನ ತಡೆದಿದ್ದಲ್ಲ, ಅದೇ ಆಕ್ಚುಲಿ ನೀವು ನೀಟ್ ಪ್ರತಿಭಟನೆ ಹೇಗೆ, ಜೆನ್ಸಿ ಪ್ರತಿಭಟನೆ ಹೇಗೆ, ಯುವ ಜನತೆಯ ಪ್ರತಿಭಟನೆ ಹೇಗೆ, ಅವರ ಆಕ್ರೋಶ ಏನು, ಅವರ ಧೈರ್ಯ ಏನು ಅನ್ನೋದಕ್ಕೆ ಪಕ್ಕ ಎಕ್ಸಾಂಪಲ್ ಆಗಿ ನಿಂತ್ಕೊಳ್ತು. ಪಕ್ಕ ಎಕ್ಸಾಂಪಲ್ ಆಗಿ ನಿಂತ್ಕೊಳ್ತು. ಸೊ ಇದಿಷ್ಟು ಆ ಯುವತಿ ಮತ್ತು ಆ ಘಟನೆಯ ಬಗ್ಗೆ ನಮಗೆ ಬಂದಿರುವ ಮಾಹಿತಿ, ಮತ್ತು ಅದನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.